ಚಾರ್ವಿ ಇಲ್ಲಿ ಓತ್ ಇರ್ತಕ್ಕಂಥ ಕೆಲವು ಅಕ್ಷರಗಳನ್ನು 4 ಗುಂಪುಗಳಲ್ಲಿ ಜೋಡಿಸಿದ್ದೀನಿ. ಒಂದೊಂದು ಗುಂಪಿನಲ್ಲಿ 5 ಅಕ್ಷರಗಳಿವೆ. ನೀನೀಗ ಏನು ಮಾಡಬೇಕಪ್ಪ ಅಂದರೆ ನಾನು ಹೇಳ್ತಕ್ಕಂಥ ಪದದ ಅಕ್ಷರಗಳನ್ನು ತೆಗೆದು ಈ ಕಡೆ ಜೋಡಿಸ್ಬೇಕು. ಒಂದು ಗುಂಪಿನಲ್ಲಿ 5 ಅಕ್ಷರ ಇವೆ, ನೀನು 3 ಅಕ್ಷರದ 2 ಪದಗಳನ್ನು ಮಾಡಬೇಕು. ಮೊದಲನೇ ಪದ ಜೋಳಿಗೆ, ಹೋಳಿಗೆ, ಮೂರನೇದು ಹೋಲಿಸು, ಸೋಲಿಸು, ಈಗ ಮುಂದೆದು ಸೋಪಾನ, ಜೋಪಾನ, ಕೊನೆಯ ಗುಂಪು ಶೋಧನೆ, ಬೋಧನೆ. ವೆರಿ ಗುಡ್, ತುಂಬಾ ಚೆನ್ನಾಗಿ ಜೋಡಿಸಿದೀಯ. ಉದ್ದ ಮತ್ತು ಅಡ್ಡ 2 ಸಾಲುಗಳನ್ನು ಜೋಡಿಸಿ 5 ಅಕ್ಷರದಲ್ಲಿ 3 ಅಕ್ಷರದ 2 ಪದಗಳನ್ನು ಮಾಡಿದೆಯಾ. ಅದು ನಿನ್ನ ಬುದ್ಧಿವಂತಿಕೆ. ನಿನ್ನ ಬುದ್ಧಿವಂತಿಕೆಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ. ಧನ್ಯವಾದಗಳು. ಹೋಗಿ ಬರುತ್ತೇನೆ. ಹೋಗಿ ಬರಪ್ಪ, ದೇವರು ಒಳ್ಳೇದು ಮಾಡಲಿ.